ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಸಮಸ್ತ 6 ಲಕ್ಷ ನೌಕರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ, ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಕಾರಣ ಇಷ್ಟೇ, ಇಂದು ನಡೆದಂಥ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸರ್ಕಾರಿ ಸಂಸ್ಥೆಗಳ, ಸರ್ಕಾರಿ ಇಲಾಖೆಗಳ ಎಲ್ಲ ಮಹಿಳಾ ನೌಕರರಿಗೆ ಹಾಗೂ ಖಾಸಗಿ ಸ್ವಾಮ್ಯದ ಕಾರ್ಮಿಕ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಹಿಳಾ ನೌಕರರಿಗೆ ಸುಮಾರು 30% ಮಹಿಳಾ ನೌಕರಿ ರಾಜ್ಯದಲ್ಲೇನಿದ್ದಾರೆ ಅವರೆಲ್ಲರಿಗೂ ಕೂಡ ಋತುಚಕ್ರ ರಜೆಯನ್ನು ಒಂದು ದಿನ, ಪ್ರತಿ ತಿಂಗಳಿಗೆ ಒಂದು ದಿನ ಕೊಡಲಿಕ್ಕೆ ಈಗಾಗಲೇ ಸರ್ಕಾರ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಇದೊಂದು ಐತಿಹಾಸಿಕವಾಗಿರುವಂಥ ತೀರ್ಮಾನ. ಆ ಕಾರಣಕ್ಕಾಗಿ ಮಹಿಳಾ ನೌಕರರ ವೈಯಕ್ತಿಕ ಸಮಸ್ಯೆ, ಅವರ ಬದುಕಿಗೆ ಒಂದು ಆಸರೆಯಾಗುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಬಹಳ ದಿವಸಗಳ ಬೇಡಿಕೆ. ಈ ಬೇಡಿಕೆಯನ್ನು 2024ರಲ್ಲಿ ಒಡಿಶಾ ಸರ್ಕಾರ ಇದನ್ನು ಜಾರಿಗೆ ತಗೊಂಬಂತು. ಕರ್ನಾಟಕದಲ್ಲೂ ಕೂಡ ನಾವು ಜನವರಿನಲ್ಲಿ ಮನವಿಯನ್ನು ಕೂಡ ಕರ್ನಾಟಕ ಸರ್ಕಾರಕ್ಕೆ ನಾವು ಕೊಟ್ಟಿದ್ವಿ. ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಇದನ್ನು ಪರಿಗಣಿಸಬೇಕು. ನಮ್ಮ ಮಹಿಳಾ ನೌಕರು ಈ ರಾಜ್ಯದಲ್ಲಿ 1,80,000 ಜನ ಇದ್ದಾರೆ. ಸೊ ಅವ್ರಿಗೆ ಈ ಸೌಲಭ್ಯವನ್ನು ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ, ತುಂಬ ಸಮಸ್ಯೆಗಳಿದ್ದಾವೆ ಅಂತ ಹೇಳಿದಾಗ ಸರ್ಕಾರ ಇದ್ರ ಜೊತೆ ಕಾರ್ಮಿಕ ಇಲಾಖೆಯ ಸಂತೋಷ್ ಲಾಡ್ ಅವರು ಸಚಿವರು, ಅವರ ಸ್ವಾಮ್ಯದ, ಖಾಸಗಿ ಸ್ವಾಮ್ಯದ ನೌಕರರು ಕೂಡ ಒಳಗೊಂಡಂತೆ ಎಲ್ಲ ಮಹಿಳಾ ನೌಕರನ್ನು ಕೂಡ ಒಟ್ಟಿಗೆ ಸೇರಿಸಿ ಇವತ್ತು ಸಚಿವ ಸಂಪುಟದಲ್ಲಿ ಒಂದೊಳ್ಳೆ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಸಂತೋಷ್ ಲಾಡ್ ಅವರು ಈ ಒಂದು ಕಾರ್ಯದ ಹಿಂದೆ ತುಂಬ ಶ್ರಮಿಸಿದ್ದಾರೆ. ನಾನು ಅವ್ರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇದೊಂದು ಒಳ್ಳೆಯ ನಿರ್ಧಾರ. ಈ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರಕ್ಕೆ ಆಭಾರಿಯಾಗಿದೆ. ಅವರಿಗೆ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ರಾಜ್ಯದಲ್ಲಿ 1,80,000 ಮಹಿಳಾ ನೌಕರಿಗೆ ಸೌಲಭ್ಯ ಸಿಗುತ್ತೆ. ಅವರು ಸಂಬಂಧಿಸಿದ ಅಧಿಕೃತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋದ್ರ ಮೂಲಕ ಸೌಲಭ್ಯವನ್ನು ಪಡಿಬೇಕು. ವಿವರವಾಗಿರುವಂಥ ಡೀಟೇಲ್ಸ್ಗಳನ್ನು ಶಾರ್ಟ್ಲಿ ಸರ್ಕಾರಿ ಆದೇಶವನ್ನು ಇಲಾಖೆ ಇನ್ನೊಂದು ವಾರದಲ್ಲಿ ಹೊರಡಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.